ನಮಸ್ಕಾರ ವೀಕ್ಷಕರೇ, ತರ್ಲೆಗಳ ನ್ಯೂಸ್ಗೆ ಸ್ವಾಗತ. ನಾನು ಭರತ್ ಕೊಠಾರಿ. ಪ್ರತಿದಿನದಂತೆ ಇವತ್ತು ಕೂಡ ಊರು ಉದ್ಧಾರ ಮಾಡುವಂತಹ ವಿಷಯವನ್ನು ಇಟ್ಕೊಂಡು ನಿಮ್ಮ ಎದುರಿಗೆ ಬಂದಿದ್ದೀನಿ. ವಿಷಯ ಏನಪ್ಪಾ ಕೇಳಿದ್ರೆ ಎಣ್ಣೆ ಅಂಗಡಿ ಮಹಾಸಂಗಮ. ಈ ವಿಷಯದ ಬಗ್ಗೆ ನಮ್ಮ ಜೊತೆ ಚರ್ಚೆ ಮಾಡೋಕಿದ್ದಾರೆ ಬಿಟ್ಟಿ ಪಕ್ಷದ ನಾಯಕರಾಗಿರುವಂತಹ ಕುಡುಕುಮಾರ್ ಅವರು, ಹಾಗೆ ತುಟ್ಟಿ ಪಕ್ಷದ ನಾಯಕರಾಗಿರುವಂತಹ ವೈರಲ್ ಗೌಡ ಅವರು ಮತ್ತು ನೆಟ್ಟಿ ಪಕ್ಷದ ನಾಯಕರಾಗಿರುವಂತಹ ಪೆಂಡಲ್ ಸ್ವಾಮಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮ್ಗೆ. ಸೊ ಈಗ ನನ್ನ ಮೊದಲನೇ ಪ್ರಶ್ನೆ ಕುಡುಕುಮಾರರಿಗೆ. ಕುಡುಕುಮಾರ್ರೆ, ನೀವು ಮತ್ತು ನಿಮ್ಮ ಪಕ್ಷದವರು ಕರ್ನಾಟಕದಲ್ಲಿ ಎಣ್ಣೆ ಭಾಗ್ಯ ಎಂಬ ಯೋಜನೆಯ ಮೂಲಕ ಈ ಎಣ್ಣೆ ಅಂಗಡಿಗಳನ್ನ ಹೆಚ್ಚು ಮಾಡ್ತೀರಾ ಎನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದೀರಾ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಕುಡುಕುಮಾರ್ರೆ, ಏನು ಹೇಳ್ತೀರಾ ಈ ಯೋಜನೆಯ ಬಗ್ಗೆ? ಕಮಲ ಕೆರೆಯಲ್ಲಿದ್ರೇ ಚಂದ, ತೆನೆ ಹೊಲದಲ್ಲಿದ್ರೇ ಚಂದ, ಈ ಬಿಟ್ಟಿ ಅಧಿಕಾರದಲ್ಲಿದ್ರೇ ಚಂದ. ಖಂಡಿತ ಸರ್, ನಿಮ್ಮ ಬಿಟ್ಟಿ ಅಧಿಕಾರದಲ್ಲಿದ್ರೇನೆ ಚಂದ ಇರಬಹುದೇನೋ. ಆದರೆ ನನ್ನ ಪ್ರಶ್ನೆ, ನೀವು ಈ ಎಣ್ಣೆ ಯೋಜನೆಯ ಬಗ್ಗೆ ಯಾಕಾಗಿ ತಂದ್ರಿ ಅಥವಾ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ. ಮೈ ಪೀವುಂಗ ನಾ ಪೀಲೆ ದುಂಗ, ಪೀಲೆ ವಾಲೋಂಕೋ ತೋಡ್ದುಂಗ. ಸರ್, ಅದು ಚೋಡ್ದುಂಗ ಅಂತ ಸರ್. ನೀನೇ ಮಾತಾಡ್ಬಿಡಪ್ಪ. ಓಕೆ ಸರ್, ಮಾತಾಡಿ. ಓಕೆ ಸರ್, ಓಕೆ. ಸಾರಿ ಸರ್, ಕಂಟಿನ್ಯೂ. ಓಕೆ ಸರ್, ಕಂಟಿನ್ಯೂ. ಈ ಒಂದು ಸೋಲ್ಗನ್ನ ಇಟ್ಕೊಂಡು ಸರ್, ಅದು ಸ್ಲೋಗನ್ ಅಂತ ಸರ್, ಅಂದ್ರೆ ಧ್ಯೇಯ ವಾಕ್ಯ ಅಂತ. ನೀನೇ ಮಾತಾಡ್ಬಿಡು. ಅಲ್ಲ ಸರ್, ಈಗ ಕ್ಯಾಮ್ರಾನ ಕರ್ನಾಟಕದ ಜನತೆ ಎಲ್ಲಾರು ನೋಡ್ತಿದ್ದಾರೆ. ಸೊ ನೀವು ಈಗ ತಪ್ಪು ಹೇಳಿದ್ರೆ ನಿಮ್ ಬಗ್ಗೆನೇ ಬ್ಯಾಡ್ ಇಂಪ್ರೆಷನ್ ಬರುತ್ತೆ ಸರ್. ಸೊ ಅದೇ ಈ ಒಂದು ಏನ್ ಸೋಲ್ಗನ್ನ ಇಟ್ಕೊಂಡು ನಾನು ಈ ಯೋಜನೆಯನ್ನು ತರ್ತಾ ಇರುವಂತದ್ದು. ಏನು ನನ್ನ ರಾಜ್ಯದ ಪ್ರೀತಿಯ ಕುಡುಕ್ ಬಾಂಧವರಿದ್ದಾರೆ, ಅವರಿಗೆ ಎಣ್ಣೆ ಅನ್ನೋದು ಸುಲಭವಾಗಿ ಸಿಗ್ಬೇಕು ಅನ್ನೋದೇ ನನ್ನ ಗುರಿ. ನಾನು ಈ ಯೋಜನೆಯನ್ನ ತರ್ತೇನೆ. ರೀ ಕುಡುಕುಮಾರ್ರೆ, ನಾಚಿಕೆ ಆಗಲ್ವೇನ್ರಿ ನಿಮಗೆ? ನಿನ್ನ ಮುಂಡಾ ಮುಚ್ಚ. ನೀನು ಕೋತಿ ತಾನು ಕೆಡದಲ್ದೆ ವನನೆಲ್ಲ ಕೋತಿ ಅಂತೀಯ, ಹಂಗೆ ತಾನು ಕೆಡದಲ್ದೆ ಇಡೀ ರಾಜ್ಯದ ಜನರಿಗೆ ಈತ ತಪ್ಪು ಸಂದೇಶನ ಕೊಡ್ತಿದ್ದಾರೆ. ನೀವು ಇದೇ ಥರ ಥರ್ಡ್ ಕ್ಲಾಸ್ ಯೋಜನೆಗಳನ್ನ ತರ್ತಿದ್ರೆ ನಾನು ಈ ಬಗ್ಗೆ ಕೂಡ ಒಂದು ಪೆನ್ ಡ್ರೈವ್ನ ರಿಲೀಸ್ ಮಾಡಬೇಕಾಗುತ್ತೆ. ತೋರಿಸಿ ರೀ ವೈರಲ್ ಗೌಡ್ರೆ, ನಿಮಗೆ ಏನ್ ತೋರಿಸ್ಬೇಕು ಅನ್ನೋದನ್ನ ಸ್ವಲ್ಪ ಸ್ಪಷ್ಟವಾಗಿ ಹೇಳ್ರಿ. ಮೊದಲೇ ಕರ್ನಾಟಕದ ಜನತೆ ನಿಮ್ಮ ಹಳೆ ಉತ್ಸುಕತೆಯನ್ನ ನೋಡಿ ಮತ್ತದೇ ಗತಕಾಲಕ್ಕೆ ಹೋದ್ರೆ ಕಷ್ಟ ಆಗ್ಬೋದೇನೋ. ನಾನು ಹೇಳಿದ್ದು ಇವ್ರ ಹತ್ರ ಪೆನ್ ಡ್ರೈವ್ ತೋರಿಸಿ ಅಂತ. ಓಕೆ ಸರ್. ವೈರಲ್ ಗೌಡ್ರೆ, ನೀವು ಈ ಎಣ್ಣೆ ಭಾಗ್ಯದ ಬಗ್ಗೆ ಏನ್ ಹೇಳ್ತೀರಾ? ನಮಗೆ ಈ ಎಣ್ಣೆ ನೋಡಿದ್ರೆ ಕುಡಿಬೇಕು ಅನ್ಸುತ್ತೆ. ಏನ್ರಿ ಒಬ್ಬ MLA ಆಗಿ ಈಗ ಹೇಳೋದಾ? ಈ ಸ್ಕೀಮಿಂದ ಅದರಲ್ಲೂ ಮದುವೆ ಆಗಿರುವಂತಹ ಮಹಿಳೆಯರಿಗೆ ತೊಂದರೆ ಆಗ್ಬೋದು. ಗಂಡ ಹೆಂಡತಿ ಕುಡಿಯೋಕೆ ಹಣ ಇಲ್ಲದೆ ಪೀಡಿಸ್ಬೋದು, ಹೆಂಡತಿ ಗಂಡನಿಗೆ ಪೀಡಿಸ್ಬೋದು. ಇಲ್ಲಿ ಯಾವ್ದು ಬೇಕಾದರೂ ಆಗ್ಬೋದು, ಯಾಕೆಂದರೆ ಇದು ಕಲಿಯುಗ. ಹಾಗಾಗಿ ಈ ಯೋಜನೆಯನ್ನು ನಾನು ವಿರೋಧಿಸ್ತೇನೆ. ಈ ವೈರಲ್ ಗೌಡ ದುನಿಯಾದಲ್ಲಿ ಎಲ್ಲರೂ ಖುಷಿಯಾಗಿರ್ಬೇಕು. ಈ ಒಂದು ಏನು ವೈರಲ್ ಗೌಡ ಅವರ ಹೇಳಿಕೆ ಇದೆ, ಇದನ್ನು ನಾನು ಸಮ್ಮತಿಸ್ತೇನೆ. ಈ ಬಗ್ಗೆ ಕೂಡ ನಾನೊಂದು ಪೆನ್ ಡ್ರೈವ್ನ ರಿಲೀಸ್ ಮಾಡಬೇಕಂತಿದ್ದೇನೆ. ಏನು ಈ ಕುಡುಕುಮಾರರಿದ್ದಾರೆ, ಇವ್ರ ಸರ್ಕಾರ ಏನೊಂದು ಈ ಎಣ್ಣೆ ಯೋಜನೆಯಲ್ಲಿ ಮಿನಿ ಪೌಡ್ರನ್ನ ಕುಡಿಯೋದ್ರಲ್ಲಿ ಬೆರಕೆ ಮಾಡಿ ಜನಕ್ಕೆ ಕುಡಿಯೋಕ್ಕೆ ಕೊಡ್ತಿದ್ದಾರೆ, ಅದನ್ನು ನಾನು ಖಂಡಿಸ್ತೀನಿ. ಅದರಿಂದ ಆರೋಗ್ಯಕ್ಕೆ ಹಾನಿಕರ ಆಗುತ್ತೆ. ಇಂಥ ನಾಚಿಗೆಟ್ಟ ಸರ್ಕಾರಕ್ಕೆ ನನ್ನ ಧಿಕ್ಕಾರ ಇದೆ. ಕುಡುಕುಮಾರ ಎದ್ದೇಳ್ರಿ. ಹೇಳಪ್ಪ ಕುಡುಕುಮಾರ, ಈಗ ಪೆಂಡ್ರೈವ್ ಸ್ವಾಮಿ ಅವರು ನಿಮ್ಮ ಈ ಎಣ್ಣೆ ಭಾಗ್ಯ ಯೋಜನೆಯಲ್ಲಿ ನೀವು ಆ ಎಣ್ಣೆಗೆ ಈ ಮಿಣಿ ಎನ್ನುವಂತಹ ಒಂದು ರೀತಿಯ ಪೌಡರ್ನ ಮಿಕ್ಸ್ ಮಾಡಿದ್ದಾರೆ ಎನ್ನುವಂತಹ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಸೊ ಈ ಬಗ್ಗೆ ನೀವ್ ಏನ್ ಹೇಳ್ತೀರಾ ಸರ್? ಅಲ್ಲದೆ ಇದು ಆರೋಗ್ಯಕ್ಕೆ ಕೂಡ ತುಂಬಾ ಹಾನಿಕಾರಕ ಅಂತ ಕೂಡ ಹೇಳ್ತಿದ್ದಾರೆ. ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಸರ್ ಏನ್ ಹೇಳ್ತೀರಾ? ಇಂದಿರಾ ಗಾಂಧಿ ಅವರು ಈ ದೇಶಕ್ಕೋಸ್ಕರ ಪ್ರಾಣವನ್ನೇ ಕೊಟ್ಟಿದ್ದಾರೆ. ಸರ್, ಆ ವಿಷಯಕ್ಕೂ ನೀವು ಹೇಳ್ತಿರೋದಕ್ಕೂ ಏನ್ ಸಂಬಂಧ ಇದೆ ಸರ್? ವಿಷಯಕ್ಕೆ ಬನ್ನಿ ಸರ್. ಯಾಕ್ರಿ ಸಂಬಂಧ ಇಲ್ಲ? ಸಂಬಂಧ ಮಾಡ್ಕೋಬೇಕು. ನಾವು ಕೊಟ್ಟಿರೋ ದೇಶ ರೀ ಇದು. ಈ ಏನು ಪೆಂಡ್ರಾಯ್ ಸ್ವಾಮಿ ಈ ಗೌಡ ಎಲ್ಲ ಹೇಳ್ತಾನಂತ ನೀವು ಕೇಳ್ತಾ, ಈ ಪ್ರೀತಿಯ ಕುಡುಕ್ ಬಾಂಧವ್ರು ನನ್ನ ಬಾಂಧವ್ರಿಗೆ ನಾನ್ ಎಣ್ಣೆಲ್ ವಿಷ ಕೊಡೋದೇನ್ರಿ? ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ. ಸರ್ಕಾರ ಮಾಡ್ತಿದ್ದೀರಿ. ಈ ನಮ್ ಕುಡುಕ್ ಬಾಂಧವ್ರು ಇಲ್ದೇನೆ ಸರ್ಕಾರನೇ ನಡ್ಸ್ಲಿಕ್ ಆಗಲ್ಲ ರೀ. ಅವರೇ ಕಣ್ರಿ ನಮ್ ದೇಶದ ಆಸ್ತಿ. ಖಂಡಿತ ಸರ್, ಆಸ್ತಿ ಅಂತ ಇರಿ ಸರ್. ವೈರಲ್ ಗೌಡ್ರೆ ಒಂದ್ ನಿಮಿಷ ಇರಿ. ಖಂಡಿತ ಸರ್, ನಿಮ್ಮಂತ ಘನಂದಾರಿ ಕುಡುಕ್ರೆ ಸರ್ ಈ ದೇಶದ ಮುಖ್ಯ ಆಸ್ತಿ. ನಿಮ್ಮಂತವರಿಂದನೇ ಸರ್ ಈಗ ಈ ದೇಶ ನಡೆಯೋ ಬದಲು ತಿರುಗ್ತಾ ಇರೋದು.
ರೀ ಒಂದು ನಿಮಿಷ ಬ್ರದರ್ ಕೇಳ್ರಿ. ಈ ಕುಡುಕ್ ಕುಮಾರರ ಸರ್ಕಾರದಲ್ಲಿ ಜನರಿಗೆ ಸರಿಯಾಗಿ ಕುಡಿಯೋಕೆ ನೀರಿಗೆ ಗತಿ ಇಲ್ಲ, ಅದನ್ನು ಕೊಡೋಕ್ಕೆ ಇವ್ರ ಗತಿ ಇಲ್ಲ. ಇನ್ನು ಇವ್ರು ಕುಡಿಯೋಕೆ ಬೀರ್ ಕೊಡ್ತಾರೇನ್ರಿ? ಪೆಂಡ್ರಾಯ್ ಗೌಡ, ರಾಜ್ಯದಲ್ಲಿ ಮಳೆನೇ ಇಲ್ಲ, ನೀರನ್ನೇನು ಪ್ರಿಂಟ್ ಹಾಕಕ್ಕಾಯ್ತದೇನು? ಎಲ್ಲ ಬೆರ್ಕೆ ನನ್ನ ಮಕ್ಕಳು ಸರ್ ಇವ್ರ ತಾಯಿ. ವೈರಲ್ ಗೌಡ್ರೆ ಏನ್ರಿ ಮಾತಾಡ್ತಿದ್ದೀರಾ? ಕ್ಯಾಮ್ರಾ ಅಲ್ಲಿ ಎದುರಿಗಿದೆ, ಕಾಣಿಸ್ತಿಲ್ವಾ? ಕರ್ನಾಟಕದ ಜನತೆ ನೋಡ್ತಾ ಇದೆ ಅಲ್ಲಿ. ನೀವ್ ಇಂಥ ಸಮಯದಲ್ಲಿ ಹೀಗೆ ಅವಾಚ್ಯ ಶಬ್ದಗಳನ್ನ ಬಳಸಿದ್ರೆ ತಾಯ್ನಾಡು ಅನ್ನುವಂತ ಕನಿಷ್ಠ ಪ್ರಜ್ಞೆ ಇವರಿಗೆಲ್ಲ ಅಂತ ಹೇಳಕ್ ಬಂದೆಪ್ಪ. ಓಕೆ ಸರ್, ಓಕೆ, ಸಾರಿ. ಪಂಡ್ರ ಸ್ವಾಮಿ ಅವರೇ, ನೀವು ಈ ಕುಡುಕ್ ಕುಮಾರ್ ಅವರ ಈ ಹೇಳಿಕೆ ಬಗ್ಗೆ ಏನ್ ಹೇಳ್ತೀರಾ ಸರ್? ಬ್ರದರ್, ನಾನು ಒಂದು ಏನು ಸರ್ಕಾರನ ಆಳ್ತಿದ್ದ ಸಮಯ ಇತ್ತು, ನಾನು ರಾಜ್ಯ ಆಳ್ತಿದ್ದೆ. ಆ ಸಮಯದಲ್ಲಿ ಬರ ಬಂದಿತ್ತು. ಆ ಒಂದು ಸಮಯದಲ್ಲಿ ನಾನು ಆ ಒಂದು ವಿಷ ಕಂಠನಾಗಿ ನಾನು ಆ ವಿಷನೆಲ್ಲ ನುಂಗ್ಕೊಂಡೆ. ಆ ಒಂದು ಸಮಯವನ್ನು ಈ ಕ್ಷಣದಲ್ಲಿ ನಾನು ನೆನಪು ಮಾಡ್ಕೊಳ್ಳೋಕ್ಕೆ ಬಯಸ್ತೇನೆ. ಮಳೆ ಸಮಾಧಾನ ಮಾಡ್ಕೊಳ್ಳಿ ಸರ್. ಪಂಡ್ರ ಸ್ವಾಮಿ ಅವರೇ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಪೆಂಡ್ರೆ ಸ್ವಾಮಿ ಅವರೇ, ನನಗೀಗ ರಾಜಕೀಯದಲ್ಲಿ 79 ವರ್ಷ. ಮೊದಲೇ ಕರ್ನಾಟಕ ಬರಗಾಲದಿಂದ ಬಳಲ್ತಿದೆ. ಇಂಥ ಸಮಯದಲ್ಲಿ ನೀವು ಕಣ್ಣೀರನ್ನು ಸುರಿಸಿ ಕರ್ನಾಟಕವನ್ನು ಪ್ರವಾಹದಲ್ಲಿ ಸಿಲುಕಿಸ್ಬೇಡಿ. ಯಾಕೆಂದರೆ ದುಬಾರಿ ಡೇಂಜರಸ್ ಪ್ರವಾಹ ಅಂದರೆ ಅದು ಕಣ್ಣೀರ ಪ್ರವಾಹ ಅಂತೆ. ವೈರಲ್ ಗೌಡ್ರೆ, ನಾನು ಈ ವಿಷಯವನ್ನ ಹೊರತಾಗಿ ಒಂದು ಪ್ರಶ್ನೆಯನ್ನ ಕೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮಗೀಗ 79 ವರ್ಷ ಅಂತ ಹೇಳಿದ್ರಿ, ಆದರೆ ನಿಮ್ಮನ್ನು ನೋಡಿದ್ರೆ ಹಾಗೆ ಕಾಣಿಸ್ತಾ ಇಲ್ಲ. ಸೊ ನಿಮ್ಮ ಈ ಸುಂದರ ತ್ವಚೆಯ ಹಿಂದೆ ಯಾವ ರೀತಿಯಾದಂತಹ ಕಸರತ್ತು ಅಥವಾ ಸೋಪ್ ಕೆಲಸ ಮಾಡ್ತಿದೆ ಅಂತ ಕೇಳ್ಬೋದಾ ಸರ್? ನನ್ನ ಸೌಂದರ್ಯದ ರಹಸ್ಯ ಸ್ವಲ್ಪ ಇಲ್ಲಿ ಕಸರತ್ತು ಪಡ್ತಾನೆ. ಕೊಡಗಿಗೆ ಹೋದಾಗ ಬಿಸ್ಕಿ ತಗೊಳ್ಳೋದು, ನೆಂಟ್ರ ಮನೆ ಹೋದಾಗ ಕುಡಿಯೋದಿಲ್ಲ ಅಂತ ಹೇಳುವಷ್ಟೇನು ಸತ್ಯ ಹರಿಶ್ಚಂದ್ರ ನಾನು ಅದನ್ನು ಕುಡಿತೇನೆ ಹೊತ್ತು ಅದೇ ನನ್ನನ್ನು ಕುಡಿದೇ ಇರೋ ತರ ನೋಡ್ಕೊಂಡಿದ್ದೆ. ಏನ್ರಿ, ಒಬ್ಬ ಮಾಜಿ MLA ಆಗಿ ನೀವೇ ಈ ಎಣ್ಣೆ ಯೋಜನೆನ ವಿರೋಧಿಸುವವರಾಗಿ ನೀವೇ ಕುಡಿತೀನಿ ಅಂತ ಹೇಳ್ತಿದ್ದೀರಲ್ಲ? ಇವರೆಲ್ಲ ಏನ್ ಸಾಚ ಅಂತ ಅನ್ಕೊಂಡ್ರ ಸರ್? ಎಲ್ಲ ಒಂದೇ ದೋಣಿ ಕಾಳ್ ನನ್ನ ಮಕ್ಕಳೇ. ಸರ್ ಒಂದ್ ನಿಮಿಷ ಸರ್. ಓಕೆ ಸರ್, ಈಗ ಕೊನೆಯದಾಗಿ ಕಾರ್ಯಕ್ರಮನ ಮುಗಿಸುವಂತ ಸಮಯ ಬಂದಿದೆ. ನನ್ನ ಕೊನೆಯ ಪ್ರಶ್ನೆ ಕುಡುಕ್ ಕುಮಾರರಿಗೆ. ಹೇಳಪ್ಪ. ಕುಡುಕ್ ಕುಮಾರ್ರೆ, ಈ ಎಲ್ಲಾ ವಿರೋಧ ಪಕ್ಷಗಳ ವಿರೋಧದ ಮಧ್ಯೆಯೂ ಕೂಡ ನೀವು ಈ ಯೋಜನೆಯನ್ನ ಜಾರಿಗೆ ತರ್ತೀರಾ ಅಥವಾ ನೀವು ಮತ್ತು ನಿಮ್ಮ ಸರ್ಕಾರದವರು ಯೋಚಿಸಿ ಯಾವ ರೀತಿಯಾದಂತಹ ನಿರ್ಧಾರಕ್ಕೆ ಬರ್ತೀರಾ ಸರ್? ಕೊನೆಯದಾಗಿ ಎಲ್ಲಿವರೆಗೂ ನಮ್ಮ ಸರ್ಕಾರ ಇರುತ್ತೋ ಅಲ್ಲಿವರೆಗೂ ಇವರು ವಿರೋಧ ಪಕ್ಷನೇ ಕಾಯಂ. ನಮ್ಮ ಯೋಜನೆಗಳೇ ಹಾಗೆ. ನಾನು ಅವರು ಕೂಡ ಈ ಯೋಜನೆ ಸಮ್ಮತಿಯನ್ನು ಕೊಟ್ಟಿದ್ದಾರೆ. ಏನು ನನ್ನ ಕುಡುಕ್ ಬಾಂಧವರು ಇದ್ದಾರೆ ಅವ್ರಿಗೆ ನಾನು ಈ ಎಣ್ಣೆ ಯೋಜನೆ ತಂದೆ ತರ್ತೇನೆ. ಅವ್ರು ಇಲ್ದೇನೆ ಕಾರ್ಯಕ್ರಮಕ್ಕೆ ಆಗಮಿಸಕ್ಕೆ ನಿಮ್ಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ನಮ್ಮ ಈ ಎಣ್ಣೆ ಭಾಗ್ಯ ಅನ್ನುವಂತಹ ಯೋಜನೆಯ ಬಗ್ಗೆ ಒಂದು ಕಾರ್ಯಕ್ರಮ ನಡೆಸಿದೀವಿ. ಅದರಲ್ಲಿ ನಮ್ಮ ರಾಜ್ಯದ ಮಹಾ ನಾಯಕರುಗಳು ಸ್ವಲ್ಪ ಟಂಗ್ ಟ್ವಿಸ್ಟ್ ಆಯ್ತು ಸರ್, ಸಾರಿ. ಸೊ ನಮ್ಮ ರಾಜ್ಯದ ಮಹಾ ನಾಯಕರುಗಳು ಯಾವ ರೀತಿಯಂತಹ ಪ್ರತಿಕ್ರಿಯೆಯನ್ನ ಕೊಟ್ರು ಅಂತ. ಸೊ ನೀವು ಕೂಡ ಈ ಕಾರ್ಯಕ್ರಮನ ವೀಕ್ಷಿಸ್ತಾ ಇದ್ರೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ ಅಂತ ಹೇಳ್ತಾ ನಮಸ್ಕಾರ. ಆಂಕರು ಸರ್ ಇಟ್ಟಿದ್ದೀವಿ. ವೀಕ್ಷಕರೇ, ಈ ಕಾರ್ಯಕ್ರಮ ಕೇವಲ ಮನೋರಂಜನೆಗಾಗಿ ಮಾತ್ರ. ಯಾವುದೇ ರೀತಿಯಾದಂತಹ ರಾಜಕೀಯ ಪಕ್ಷ ಅಥವಾ ರಾಜಕೀಯ ನಾಯಕರನ್ನ ಬಿಂಬಿಸಿರುವುದಿಲ್ಲ. ಇದು ಇಲ್ಲಿ ಬರುವಂತಹ ಎಲ್ಲ ಪಾತ್ರಗಳು ಕೇವಲ ಕಾಲ್ಪನಿಕ. ಆದ್ದರಿಂದ ಈ ನಾಟಕವನ್ನ ನೋಡಿ ಪ್ರೋತ್ಸಾಹಿಸಿ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳೊಂದಿಗೆ ನಮಸ್ಕಾರ.